ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಕರ್ನಾಟಕ ಗೌರ್ಮೆಂಟಿಂದ ಮತ್ತೊಂದು ಜಾಬಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಅದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇವಾಗ SLC ಮೇಲೆ ಇರುವಂಥದ್ದು ನೇರ ನೇಮಕಾತಿ. ಯಾರು ಕೂಡ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಮತ್ತು ಅಪ್ಲಿಕೇಶನ್ನು ಕೂಡ ಹಾಕಿ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಕೂಡ ಹೇಳಿಕೊಡ್ತಾ ಇದ್ದೇನೆ. ಬನ್ನಿ, ಸಿಂಪಲ್ಲಾಗಿ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ಡೈರೆಕ್ಟಾಗಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ. ಇಲ್ಲಿ ಆಲ್ರೆಡಿ ಇದೆ ನೋಡಿ. ಈ ರೀತಿ ಸರ್ಚ್ ಮಾಡಿದಾಗ ಸಾಕು. ಈ ರೀತಿ ಸರ್ಚ್ ಮಾಡಿದ ಮೇಲೆ ಕರೆಕ್ಟಾಗಿ ಬರ್ತದೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಓಪನ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಕೆಳಗಡೆ ಇರುವಂಥ ಒಂದು ಕರ್ನಾಟಕ ಅರಣ್ಯ ಇಲಾಖೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಓಪನ್ ಆಗ್ತದೆ ವೆಬ್ಸೈಟು. ಈ ವೆಬ್ಸೈಟಲ್ಲಿ ನೇರವಾಗಿ ಓಪನ್ ಆದಮೇಲೆ ಇಲ್ಲಿ ನೋಡಿ, ಸಿಂಪಲ್ಲಾಗಿ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನೇರವಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ಅರ್ಜಿ ಹಾಕುವಂಥ ಒಂದು ಸರ್ಚ್ ಬಾಕ್ಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ರಿಜಿಸ್ಟ್ರೇಷನ್ ID ಇದೆ, ಡೇಟ್ ಆಫ್ ಬರ್ತ್ ಇದೆ. ಯಾರಿಗೆ ಅಂದರೆ ಮೊದಲೇ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದರೆ, ಅಪ್ಲಿಕೇಶನ್ ಫುಲ್ ಆಗಿದ್ದರೆ, ಅಪ್ಲಿಕೇಶನ್ ಆಲ್ರೆಡಿ ನೀವು ಕಂಪ್ಲೀಟೆಡ್ ಮಾಡಿದರೆ, ನೀವೇನಾದರೂ ಓಪನ್ ಮಾಡಿ ನೋಡುವಂಥ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಡೇಟ್ ಆಫ್ ಬರ್ತ್ ಹಾಕಿದರೆ ಲಾಗಿನ್ ಆದರೆ ಲಾಗಿನ್ ಆಗ್ಬೋದು. ನೀವು ಹೊಸದಾಗಿ ಅರ್ಜಿ ಸಲ್ಲಿಸೋರು ಏನು ಮಾಡಬೇಕು ಅಂದರೆ, ಈ ರಿಜಿಸ್ಟ್ರೇಷನ್ ಇದೆ ಅಲ್ವಾ ಕೆಳಗಡೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗ್ತದೆ. ಸಿಂಪಲ್ಲಾಗಿ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್, ನಿಮ್ಮ ಹೆಸರನ್ನು, ಯಾಕಂದರೆ ಇದು ಕೇರ್ಫುಲ್ಲಾಗಿ ನೀವು ತುಂಬಿಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ದಲ್ಲಿರುವಂತಹ SLC ಮಾರ್ಕ್ಸ್ ಕಾರ್ಡ್ದಲ್ಲಿರುವಂಥ ಫುಲ್ ನೇಮನ್ನು ಹಾಕಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ದಲ್ಲಿರುವಂಥ ಡೇಟ್ ಆಫ್ ಬರ್ತನ್ನೇ ಇಲ್ಲಿ ಹಾಕಬೇಕು. ನೀವು ಫಿಮೇಲ್ ಆದರೆ ಫಿಮೇಲ್, ಮೇಲ್ ಆದರೆ ಮೇಲ್ ಕರೆಕ್ಟಾಗಿ ತುಂಬಿಕೊಳ್ಬೇಕು. ಮೊಬೈಲ್ ನಂಬರ್ ಅಂದರೆ ಪ್ರಸ್ತುತವಾಗಿ ಚಲನೆಯಲ್ಲಿರುವಂತಹ ಮೊಬೈಲ್ ನಂಬರ್ ಹಾಕಿ ಮತ್ತು ಅದರ ಮೇಲೆ ಸೆಂಡ್ OTP ಅಂತ ಇದೆಯಲ್ವ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟು OTP ಬರ್ತದೆ. ಆ OTP ಕರೆಕ್ಟಾಗಿ OTP ಬಂದಮೇಲೆ ಮತ್ತು ಇಮೇಲ್ ID, ನೀವು ಇಮೇಲ್ ID ಅಂದರೆ ಇಮೇಲ್ ID ಭಾಳ ಕೇರ್ಫುಲ್ಲಾಗಿ ತುಂಬಬೇಕು. ಯಾಕಂದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಹಾಕಿರ್ತೀರ, ಪ್ರತಿಯೊಂದು ಮೆಸೇಜ್ಗಳು ನಿಮ್ಮ ಇಮೇಲ್ಗೆ ಕಳಿಸ್ತಾ ಇರ್ತಾರೆ. ಹಾಗಾಗಿ ನೀವು ಫಸ್ಟ್ ಇಮೇಲ್ ಹಾಕ್ಕೊಳ್ಬೇಕು, ಯೂಸ್ ಆಗಿರುವಂಥದ್ದು, ನೀವು ದಿನಾಲು ಯೂಸ್ ಇರುವಂತಹ ಇಮೇಲ್ ಹಾಕ್ಕೊಂಡು ಎಂಟರ್ ಇಮೇಲ್ ಇಲ್ಲಿ ಯಾವ್ದು ಹಾಕಿರ್ತೀರ ಸೇಮ್ ಟು ಸೇಮ್ ಇಲ್ಲಿಯೇ ಅದೇ ರೀತಿ ಇಮೇಲ್ಗೆ ಸೇಮ್ ಒಂದೇ ಇಮೇಲ್ ಎರಡೂ ಕಡೆ ಇರಬೇಕಾಗತ್ತೆ. ಇಷ್ಟು ಮಾಡಿದ ಮೇಲೆ ನೀವು ಸಬ್ಮಿಟ್ ರಿಜಿಸ್ಟ್ರೇಷನ್ ಇದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆನಾ?